Hello, Namaskara, good afternoon. Gold winner refined sunflower oil presents Star Saviruchi co-powered by Vim and Dawat the Finest. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಿಮ್ಮ ಸ್ಟಾರ್ ಸವಿರುಚಿ. ಈಗ ನಮ್ಮ ಸ್ಟಾರ್ ಎಲ್ಲಿದ್ದಾರೆ? ಅಕುಲ್ ನಿಮ್ಗೆ ಇವತ್ತು ಇಲ್ಲಿ ಸಿಗಲ್ಲ because Akul is with somebody special. So let's welcome Akul and his wife. Tan. Hello. Hi. So ivattu Akul is with his wife Joe, the world famous Joe, wife of Akul Balaji. No, actually, definitely, ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಬಿಕಾಸ್ ಪ್ರತಿದಿನ ಮನೆಯಲ್ಲಿ ಬಿಕಾಸ್ ಜೋ ಏನಂತ ತುಂಬಾ ಹತ್ರದಿಂದ ನೋಡಿದಾಳೆ. ವಾಟ್ ಮೈ ಹ್ಯಾಬಿಟ್ಸ್, ನಾನು ಏನ್ ಇಷ್ಟಪಡ್ತೀನಿ, ಏನ್ ತಿಂತೀನಿ, ಶೂಟಿಂಗ್ ಹೋದಾಗ ಹೆಂಗಿರ್ತೀನಿ, ಮನೆಗೆ ಬಂದಾಗ ಹೇಗಿರ್ತೀನಿ, ಇದೆಲ್ಲ ಸಾಕಷ್ಟು ವಿಷಯಗಳನ್ನ ತುಂಬಾ ಗಮನಿಸಿರ್ತಾಳೆ. ಅಕುಲ್ ಕಂಪ್ಲೀಟ್ಲಿ ಈ ಪ್ಯಾಕೇಜ್ ಆಗಿರೋದಕ್ಕೆ ಜೋ ಕಾರಣ. ಅಫ್ ಕೋರ್ಸ್, ನಿಜವಾಗ್ಲೂ ಅಂದ್ರೆ ಆಸ್ ಅ ಮದರ್ ಆಗಿ ಜೋ ಆಸ್ ಅ ವೈಫ್ ಆಗಿ ತನ್ನ ಕರ್ತವ್ಯಗಳನ್ನ ಹೇಗೆ ನಿರ್ವಹಿಸ್ತಾಳೆ ಇವೆಲ್ಲವೂ ಕೂಡ ಐ ಥಿಂಕ್ ಇಟ್ಸ್ ನಾಟ್ ಈಸಿ. ಒಬ್ಬ ವ್ಯಕ್ತಿಯ ಸಕ್ಸಸ್ ಹಿಂದೆ ನ್ಯಾಚುರಲಿ ಒಂದು ಹುಡುಗಿ ಇದ್ದೇ ಇರ್ತಾಳೆ. ಸೊ ಐ ಆಮ್ ಶ್ಯೂರ್ ಫ್ರಮ್ ದ ಸಕ್ಸಸ್ ಬಿಹೈಂಡ್ ಮೈ ಬ್ಯಾಕ್ ಆಫ್ ಕೋರ್ಸ್ ಇಟ್ ಇಸ್ ಜೋ. A wife is a multitasker. ಎಕ್ಸಾಕ್ಟ್ಲಿ. Yes. ಥ್ಯಾಂಕ್ ಯು. ಇಷ್ಟು ಬಕೆಟ್ ಎಲ್ಲ ಹಿಡಿದಿದ್ರ ನಿಮ್ಗೋಸ್ಕರ ಒಂದು ಸೂಪರ್ ಅಡಿಗೆ ಒಂದು ನಾನು ಆಲ್ರೆಡಿ ಅನ್ಕೊಂಡಿದ್ದೀನಿ. ಇವತ್ತು ಜೋ ಸೂಪರ್ ಅಡಿಗೆ ಏನಿರ್ಬೋದು? ಇದು ನನ್ನ ಫೇವ್ರೆಟ್ ಡಿಶ್ ಆಕ್ಚುಲಿ. ನನ್ನ ಒತ್ತಾಯದ ಮೇರೆಗೆ ಮಾಡ್ತಿದ್ದಾಳೆ. ಹೇಳು. ಹೊಸ ಹೆಸರು ಇಟ್ಟಿದ್ದೀನಿ ಇದಕ್ಕೆ, ಕ್ಯಾಪ್ಸಿಕಮ್ ಬಕೆಟ್ ಅಂತ. ಕ್ಯಾಪ್ಸಿಕಮ್ ಬಕೆಟ್. ಇದನ್ ಮಾಡಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು? ಮೊದಲನೇದಾಗಿ ಇದು ಕೀನ್ವಾನ ಸೋಕ್ ಮಾಡಿ ಇಟ್ಕೋಬೇಕು. 5-10 ಮಿನಿಟ್ಸ್ ವಾಟರ್ ಅಲ್ಲಿ ಸೋಕ್ ಮಾಡಿ ಇಟ್ಕೋಬೇಕು. ಆಮೇಲೆ ಚಿಕನ್ ನಾನು ಯೂಸ್ ಮಾಡೋದು ಏನಕ್ಕಂದ್ರೆ ಇಫ್ ಇನ್ನೂ ಸ್ವಲ್ಪ ಪ್ರೋಟೀನ್ ಬೇಕಂದ್ರೆ ಟೇಸ್ಟ್ಗೋಸ್ಕರ. ಅಂಡ್ ಕೀನ್ವಾ ಇಸ್ ವೆರಿ ಬ್ಲ್ಯಾಂಡ್. ಸೊ ಅದಕ್ಕೆ ಸ್ವಲ್ಪ ಚಿಕನ್ ಅದು ನಮ್ ತರದ್ ಒಂದ್ ಸ್ವಲ್ಪ ಟೇಸ್ಟ್ ಬಂತು ಅಂದ್ರೆ ಸ್ವಲ್ಪ ತಿನ್ನಕ್ಕೂ ಈಸಿ ಆಗುತ್ತೆ. ಎಸ್, ಚಾಪ್ಡ್ ಈರುಳ್ಳಿ ಅಂಡ್ ಚಾಪ್ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ 3 ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಬ್ಯೂಟಿಗೋಸ್ಕರ. ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್. Yes. ಇದು ಜಿಂಜರ್ ಗಾರ್ಲಿಕ್ ಪೌಡರ್ ಇನ್ಸ್ಟೆಡ್ ಆಫ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ ಪರ್ಪಸ್ ಸೀಸನಿಂಗ್ ಅಂತ, ಅದರಲ್ಲಿ ಎಲ್ಲಾ ಸೀಸನಿಂಗು ಆರಿಗ್ಯಾನೋ, ಬೇಸಿಲ್, ಥೈಮ್ ಎಲ್ಲ ಇರುತ್ತೆ. ಎಸ್, ಅಂಡ್ ಚಿಲ್ಲಿ ಫ್ಲೇಕ್ಸ್ ಅಂಡ್ ಸಾಲ್ಟ್ ಟು ಟೇಸ್ಟ್. ಸಾಲ್ಟ್ ಫಾರ್ ಟೇಸ್ಟ್ ಅಷ್ಟೇ. ಸೊ ಇವಾಗ ಇದನ್ನ ಮಾಡುವ ವಿಧಾನ. ಓಕೆ, ಫಸ್ಟ್ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ಬೈ ದ ಟೈಮ್ ಮಿಕ್ಕಿದು ನಾವು ಮಾಡುವಾಗ ಇದು ಫಿನಿಶ್ ಆಗುತ್ತೆ. ಕೀನ್ವಾನ ಅಕ್ಕಿ ತರ ಬೇಯಿಸ್ಕೋಬೇಕು. ಸೊ 1 cup quinoa you can use 2 cups of water. 2 cups of water. Yeah. 1:2 ಇದು. Yeah. So 2 cups. I have used 1 cup. Akul helping his wife. A rare sight to see. ರೇರ್ ಸೈಟ್. ಮನೆಯಲ್ಲಿ ನಾನು ಅಡುಗೆ ಮಾಡ್ತೀನಿ. ಬೇಡ ನೀನ್ ಮಾಡ್ಬೇಡ. ಯಾಕೆ ಮಾಡಬಾರ್ದು? ನಾನು ಚೆನ್ನಾಗಿ ಮಾಡಲ್ವಾ? ಚೆನ್ನಾಗಿ ಮಾಡ್ತೀರಾ, ಅಟ್ಲೀಸ್ಟ್ ಇದಾದ್ರೂ ಬಿಡಿ ನನಗೆ ಅಂತ. ವಾಟ್ ಹರ್ ಅವ್ರ ವಾದ ಏನಪ್ಪಾ ಅಂತಂದ್ರೆ, ಅಕುಲ್ ಎಲ್ಲಾನು ಮಾಡ್ತೀವಿ, ಅಟ್ಲೀಸ್ಟ್ ಇದನ್ನಾದ್ರೂ ಬಿಡು ನನಗೆ ಅಂತ. ಬಟ್ ನನ್ಗೆ ನಿಜವಾಗ್ಲೂ ದ ಮೂಮೆಂಟ್ ವಿ ವೇಕ್ ಅಪ್ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಯೋದು ಯಾವ್ದಕ್ಕೋಸ್ಕರ ಗೊತ್ತಾ? ಮಗ ಮ್ಯೂಸ್ಲಿ ಅಂತ ಮಾಡ್ತಾಳೆ. ಮಗ್ಗಲ್ಲಿ ಕೊಡ್ತಾಳೆ ಮ್ಯೂಸ್ಲಿನ. ಪ್ರಾಪರ್ ಕಾಫಿ ಮಗ್ ಇರುತ್ತಲ್ಲ ಅದ್ರಲ್ಲಿ. ಇವ್ರಿಗೆ ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಏನೇ ಕೊಟ್ರು ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ ಅದು ಟೇಸ್ಟ್ ಸ್ವಲ್ಪ ಎಡವೆಟ್ಟಾದ್ರೂ ಪರವಾಗಿಲ್ಲ ಅವ್ರಿಗೆ. ಮದುವೆ ಆಗಿದ್ದು ಅದಕ್ಕೇನೆ, ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಸೊ ಈಗ ವಾಟರ್ ಅಲ್ಲಿ ಕೀನ್ವಾ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀರಾ? ಎಸ್, ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸೊ ದಟ್ ಸ್ವಲ್ಪ ಟೇಸ್ಟ್ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಕೀನ್ವಾದಲ್ಲಿ ಬರೀ ಇದ್ ಮಾತ್ರ ಅಲ್ಲ, ಕೀನ್ವಾ ಪುಳಿಯೋಗರೆ, ಕೀನ್ವಾ ವೆಜಿಟಬಲ್ ಪಲಾವ್. ಇದು ಎಷ್ಟು ಬ್ಲ್ಯಾಂಡ್ ಆಗಿರುತ್ತೆ ಅಂದ್ರೆ ಎಲ್ಲಾ ಮಸಾಲೆನೂ ಹಾಕ್ಬೋದು ಇದಕ್ಕೆ. ಇದನ್ನ ಪೊಂಗಲ್ ತರಾನು ಮಾಡ್ಬೋದು, ಬಿಸಿಬೇಳೆ ಬಾತ್ಗೂ ಹಾಕ್ಬೋದು. ಸೊ ಈಗ ಆಕ್ಚುಲಿ ಕೆಲವೊಂದ್ಸತಿ ಬಟರ್ ಯೂಸ್ ಮಾಡ್ತಾರೆ ಈ ಕೀನ್ವಾಗೆ. ಸೊ ಜೋ ನೀನೇನ್ ಯೂಸ್ ಮಾಡ್ತೀಯ ಸದ್ಯಕ್ಕೆ? ಓನ್ಲಿ ವಾಟರ್ ಅಂಡ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಹೌದು, ಬೇಕಿದ್ರೆ ಒಂಚೂರು ತುಪ್ಪ ಹಾಕ್ಬೋದಲ್ವಾ? ಕೀನ್ವಾ ಬೇಯೋಷ್ಟೊತ್ತಿಗೆ ಇವಾಗ ನಾವು ಬೇರೆ ಪ್ರಿಪರೇಷನ್. ಓಕೆ, ಸೊ ಇದಕ್ಕೆ ತುಪ್ಪ ಹಾಕ್ತೀನಿ ಸಿನ್ಸ್ ಯು ಲೈಕ್ ಇಟ್ ಸೋ ಮಚ್ ಅಂಡ್ ಇಟ್ಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಓಕೆ, ತುಂಬಾ ಹೆಲ್ತ್ ಕಾನ್ಶಿಯಸ್ ಇರೋರು ಯು ಕ್ಯಾನ್ ಯೂಸ್ ಅ ಲಿಟಲ್ ಬಿಟ್ ಆಫ್ ಆಲಿವ್ ಆಯಿಲ್ ಇಫ್ ಯು ಆಸ್ಕ್ ಮೀ. Olive oil is also. Yeah.
ಸ್ಟಾರ್ಟ್ ಆಫ್ ವಿತ್ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ. ಅಂಡ್ ಚಿಲ್ಲಿ ಫ್ಲೇಕ್ಸ್. ಓಕೆ. ಸ್ಟಫಿಂಗ್ ಮಾಡೋ ಅಷ್ಟೊತ್ತಿಗೆ ಯಾ ನಾವು ಟೆಲ್ ಮಿ ಅಕುಲ್, ನೀವು ವೇರ್ ಡಿಡ್ ಯು ಮೀಟ್ ಹರ್? ನಿಮ್ ಲವ್ ಸ್ಟೋರಿ ಯಾವ ತರ, ಎಲ್ ಮೀಟ್ ಮಾಡಿದ್ರಿ? ಆಕ್ಚುಲಿ ಯಾವ್ದೋ ಡೈರೆಕ್ಟರ್ ನ ಮೀಟ್ ಮಾಡಕ್ ಹೋದಾಗ ಸಂಬಂಧನೇ ಮಾಡ್ಕೊಂಡ್ ಬಂದ್ರಂತೆ ನೀವು. ಸೀರಿಯಸ್ಲಿ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಇದು ಹೆಂಗಾಯ್ತು, ಹೌ ಡಿಡ್ ಆಲ್ ದಿಸ್ ಹ್ಯಾಪನ್ ಅಂತ ಅನ್ಸುತ್ತೆ ಕೆಲವೊಂದ್ಸತಿ. ಮೇ ಬಿ ಇಟ್ಸ್ ಆಲ್ ಅ ಪಾಸಿಟಿವ್ ಎನರ್ಜಿ ನನ್ನ ಕೇಳಿದ್ರೆ. ಬಿಕಾಸ್ ಜೋ ಇರೋದು ಹೈದರಾಬಾದ್ ಅಲ್ಲಿ, ನಾನು ಇರೋದು ಬೆಂಗಳೂರಲ್ಲಿ. ಯಾರೋ ಡೈರೆಕ್ಟ್ರು ಒಂದು ಸ್ಕ್ರಿಪ್ಟ್ ಡಿಸ್ಕಸ್ ಮಾಡಕ್ಕಿಂತ ಹೈದರಾಬಾದ್ ಕರೆದ್ರು. ಹೋಗುವಷ್ಟರಲ್ಲಿ ನಮ್ಮ ಆಂಟಿ ವನಜಾ ಆಂಟಿ ಅಂತ ನಮ್ಮ ಸೋದರತ್ತೆ, ಅವ್ರಿಗೆ ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು, ನೋಡಮ್ಮ ಅವ್ನು ಬಂದಿದ್ದಾನೆ, ಅವನೇನಾದ್ರೂ ಈ ಫೀಲ್ಡ್ ಅಲ್ಲಿ ಹಿಂಗೆ ಮುಂದುವರ್ಸಿದ್ರೆ ಹೀರೋಯಿನ್ ಮದುವೆ ಆಗ್ತಾನೆ, ಅವ್ರಿಗೆ ಗೊತ್ತಿಲ್ಲ ಈ ಹುಡುಗಿ ನನಗಿಂತ ಮುಂಚೆ ಆಕ್ಟಿಂಗ್ ಮಾಡಿದಾಳೆ ಅಂತ. ಓಕೆ, ಸೊ ಹೆಂಗಾದ್ರೂ ಮಾಡಿ ಒಂದು ಹುಡುಗಿನ ನೋಡ್ಬಿಡಿ ಅಂತ. ಓಕೆ ಓಕೆ ಅಂತ ನಮ್ಮ ಆಂಟಿ ಅವ್ರ ಮನೇಲಿ ಇರ್ತಿದ್ದೆ ಅಲ್ಲಿ. ನಿನ್ಗೊಂದು ವಿಷಯ ಹೇಳ್ಬೇಕಪ್ಪ, ನೀನ್ ಬರ್ಬೇಕು ಆಫೀಸ್ಗೆ ಅಂತ. ಮ್ಯಾರೇಜ್ ಬ್ಯೂರೋ ಇದೆ, ವನಜಾರಾವ್ ಕ್ವಿಕ್ ಮ್ಯಾರೇಜಸ್ ಅಂತ. ಹೋದ್ರೆ ಒಂದು ಆಲ್ಬಮ್ ಇಟ್ರಿ, ದೊಡ್ಡ ಆಲ್ಬಮ್. ಏನ್ ಆಂಟಿ ಏನಿದೆ ಅಂದ್ರೆ, ನೋಡಪ್ಪ ಸೆಲೆಕ್ಟ್ ಮಾಡೋದು ಹುಡುಗಿನ. ಸುಮ್ನೆ ಇರಮ್ಮ, ನಾನೆಲ್ಲ ಮದ್ವೆ ಆಗಲ್ಲ ಬಿಡಿ, ನಿಮ್ಮಮ್ಮ ಆಲ್ರೆಡಿ ಹೇಳಿದಾರೆ ಕಣೋ ನಿನ್ ಮದ್ವೆ ಆಗ್ಲೇಬೇಕಂತ. ಸುಮ್ನೆ ಹೌದಾ, ಸುಮ್ನೆ ಬೇಕ ಬಿಟ್ಟು ಫೋಟೋಸ್ ನೋಡ್ತಿದ್ದೆ. ಒಂದು ಹುಡುಗಿ ಫುಲ್ ಫಿಲ್ಮ್ಯಾಟಿಕ್ ಆಗಿ ಹಿಂಗೆ 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 ಇದ್ದಾಳೆ. ಯಾರಿದು ಹುಡುಗಿ, ತುಂಬಾ ವಿಚಿತ್ರವಾಗಿದೆ. So, ಇವಾಗ ಈರುಳ್ಳಿ ಯಾವ್ದು ಹುಡುಗಿ ತುಂಬಾ ವಿಚಿತ್ರವಾಗಿದೆಯಲ್ಲ ಅಂತ ನೋಡಿದ್ರೆ, ಆಂಟಿ ಚೆನ್ನಾಗಿದೆ ಹುಡುಗಿ ಅಂದ್ರೆ, ಹೌದಾ ಒಂದ್ ಕೆಲಸ ಮಾಡು, ಅವ್ರ ಮನೆಗೆ ಹೋಗು ಅಂತ. ಐ ಕಿಡಿಂಗ್ ಮೀ, ನೀನ್ ನಿಜವಾಗ್ಲೂ ಇಷ್ಟ ಆಯ್ತಾ ಈ ಹುಡುಗಿ? ನಾವು ಚೆನ್ನಾಗೇ ಇದ್ದಾಳೆ ಹುಡುಗಿ ಅಂತ. ನೀನ್ ಹೋಗು ಅಂತ. ಬಟ್ ನೀನ್ ತುಂಬಾ ಇಷ್ಟಪಡ್ತೀಯ ಅವ್ರನ್ನ ಅಂತ. ಯಾಕೆ? ಅವ್ರ ಫ್ಯಾಮಿಲಿನ ಇಷ್ಟಪಡ್ತೀಯ ಫಸ್ಟ್ ನೀನು ಅಂತ. ಏನ್ ಈ ಸಸ್ಪೆನ್ಸ್, ಏನು ಈ ಕಥೆ ಏನು ಅರ್ಥ ಆಗ್ಲಿಲ್ಲ. ನಮ್ ಕಸಿನ್ ಕೊಟ್ಟು ಕಳ್ಸಿದ್ರು. ಅಲ್ಲಿ ಹೋದ್ರೆ ಅದು ಸೂಪರ್ ಸ್ಟಾರ್ ಕೃಷ್ಣ ಅವ್ರ ಮನೆ. ನನಗೆ ದಂಗಂತೂ ಅಲ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಅಲ್ಲಿ. ವಿಜಯ ನಿರ್ಮಲಾ ಆಂಟಿ ಬರ್ತಾರೆ, ಕೃಷ್ಣ ಅಂಕಲ್ ಮೇಲಿಂದ ಇಳ್ಕೊಂಡ್ ಬರ್ತಿದ್, ಯಾವ್ದೋ ಸಿನಿಮಾ ಸೆಟ್ ನೋಡ್ದಂಗೆ ಇದೆಯಲ್ಲಪ್ಪ ಇದು. ಆಮೇಲೆ ಎಲ್ಲ ಒಂದ್ 25 ಜನ ಫ್ಯಾಮಿಲಿ ಮೆಂಬರ್ಸು. ನನಗೆ ಇದೇನ್ ಮೂವಿನ ಸೀರಿಯಲ್ ಇದು ಏನಪ್ಪಾ ಅಂತ. ಫೈನಲಿ ಏನದು ಈ ತರ ಎಲ್ಲೋ ಡ್ರೆಸ್ ಹಾಕೊಂಡು ಒಂದ್ ಹುಡುಗಿ ಬರ್ತಾಳೆ. ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ತಾ ಹಾಕ್ತಾ ಅಕುಲ್ ಹೇಳಿದ್ರು ಯೆಲ್ಲೋ ಡ್ರೆಸ್ ಹಾಕೊಂಡು ಹುಡುಗಿ. ಓಕೆ ಓಕೆ, ಸಡನ್ ಆಗಿ ಓ ಫುಲ್ ತುಜೆ ದೇಖಾ ತೋ ಯೇ ಜಾನಾ ಸನಮ್ ಆ ತರ ಆಗೋಯ್ತು. ನಾನೊಂದು ಹುಡುಗಿ ಬಂದ್ರು ಹುಡುಗಿನ ಕೇರ್ ಮಾಡಿಲ್ಲ. ಅದೇನಾಯ್ತು, ಈ ಸಿನಿಮಾ ಆ ಸಿನಿಮಾ, ಈ ಸಿನಿಮಾ ಆ ಸಿನಿಮಾ ಅಂತ ಮಾತಾಡ್ತಿದ್ದೀನಿ. ಜೋ ಬಂದ್ಬಿಟ್ಟು ನಾವು ಸಪ್ರೇಟ್ ಆಗಿ ಮಾತಾಡ್ಬೋದಾ ಅಂದ್ರೆ, ಏನಕ್ಕೆ ಸಪ್ರೇಟ್, ಏನಾದ್ರು ಪ್ರಶ್ನೆ ಇದ್ರೆ ಇಲ್ಲೇ ಕೇಳ್ಬಿಡು, ಇಲ್ಲೇ ಉತ್ತರ ಕೊಟ್ಬಿಡ್ತೀನಿ ಅಂತ ನಾನು. ನಿನ್ನ ಡಬ್ಬ ನನ್ನ ಮಗನೇ, ಮನ್ಸಲ್ಲಿ ಇವ್ರ ಸ್ವಾಗತ ಅದು. ನಿನ್ನತ್ರ ಮಾತಾಡ್ಬೇಕಂದ್ರೆ ಯಾಕೆ ಬಿಡಲ್ಲ ಕಣ್ಣ ನೀನು ಅಂತ. ಆಮೇಲೆ ಎಲ್ಲ ಮಾತಾಡದ್ಮೇಲೆ ನನ್ ಜೊತೆ ಅಲ್ಲ, ನನ್ನನ್ ಬಿಟ್ಟು ಎಲ್ಲರ ಜೊತೆನೂ ಮಾತಾಡಿದ್ರು. ಏನ್ ಅನ್ಕೋಬೇಕು ನಾನು, ಫುಲ್ ಫಿಲ್ಮಿ ಫ್ಯಾಮಿಲಿ ನಿಮ್ ಫ್ಯಾನ್ ಆಗೋದ್ರು. ಅವ್ರು ಆಮೇಲೆ ಕೇಳಿದ್ರು, ನೀನೇನ್ ಮಾಡ್ಕೊಂಡಿದ್ಯಪ್ಪ ಅಂದ್ರೆ, ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಆಕ್ಟರ್ ಅಂತಂದ್ರೆ. ಸೊ ಐ ವಿಲ್ ಯೂಸ್ ದ ಚಿಕನ್ ಆಲ್ಸೋ. ಈಗ ಇದು ಚಿಕನ್ ಹಾಕ್ಬಿಡ್ತೀರಾ ಈಗ? ಎಸ್. ಓಕೆ, ಸೊ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ. ಮದುವೆ ಆಗಿದ್ದ ಮುಂಚೆ ಹಂಗಿದ್ದೆ, ಆಮೇಲೆ ಬೆಂದೋಗ್ಬಿಟ್ಟು ಆದ್ಮೇಲೆ ಬೇಯಿಸಿದೀಗ. ಸೊ ಇವಾಗ ನೀವು ಹೋದ್ರಿ, ಆಮೇಲೆ ಹೋಗುವಾಗ ನನ್ ಮೊಬೈಲ್ ಬಿಟ್ಟಿದ್ದೀನಿ ಅನ್ನೋಷ್ಟ್ರಲ್ಲಿ ಜೋ ಬಂದು ಓಡೋದ್ಲಪ್ಪ ಒಳಗೆ. ಅವ್ರ ಮನೆ ದೊಡ್ಡ ಒಂದು 4 ಎಕರೆಯಲ್ಲಿ ಇರುತ್ತೆ. ಒಳಗೆ ಹೋಗಿ ಚಕ್ಕಂತ ಮೊಬೈಲ್ ತಗೊಂಡು ಬಂದು PT ಉಷಾ ಅಲ್ಲೇ ಆ ರೇಂಜಲ್ಲಿ ನಾನ್ ಅನ್ಕೊಂಡೆ, ಈ ಹುಡುಗಿ ನಾನು ಇಷ್ಟ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಸಾಹಸ ಮಾಡಲ್ಲ, ಏನೋ ಇದೆ, ಐ ಥಿಂಕ್ ಶಿ ಲೈಕ್ಸ್ ಮೀ ಅಂತ. ಲವ್ ಎಟ್ ಫಸ್ಟ್ ಸೈಟ್ ಆಯ್ತೇನೋ. ಆಮೇಲೆ ಮೊಬೈಲ್ ಹಂಗ್ ತಗೊಂಡು ಲವ್ ಎಟ್ ವೆರಿ ಫಸ್ಟ್ ಸೆಕೆಂಡ್ ಅಂತ ಹೇಳ್ಬೋದು ಅಲ್ವಾ. ಬಿಕಾಸ್ ಅವರು ಕೂತ್ಕೊಂಡಿದ್ದು ವಿಧಾನ ನೋಡಿದ್ರೆ ಫುಲ್ ಎಲ್ಲ ಏನೋ ಟೀ ಶರ್ಟ್ ಎಲ್ಲ ಹಿಂಗ್ ಹಾಕೊಂಡು, ಟ್ಯಾಟೂ ಎಲ್ಲ ತೋರ್ಸ್ಕೊಂಡು, ಫುಲ್ ಬಿಯರ್ಡ್ ಎಲ್ಲ ಇಟ್ಕೊಂಡು, ಲೈಕ್ ಸ್ಟಬಲ್ ಎಲ್ಲ ಇಟ್ಕೊಂಡು. ಸೊ ಐ ವಾಸ್ ಲೈಕ್ ಹುಡುಗಿ ನೋಡ್ಬೇಕು ಅಂತಂದ್ರೆ ಹೆಂಗ್ ಹೋಗ್ತಾನೆ, ಟೈಗಿ ಹಾಕೊಂಡು ಅಥವಾ ಸೂಟ್ ಗೀಟ್ ಹಾಕೊಂಡು. ನಾನ್ ಫುಲ್ ಟೀ ಶರ್ಟ್. ಇವ್ರು ಮಾತ್ರ ನಾನು ಫಸ್ಟ್ ಟೈಮ್ ನೋಡಿದೀನಿ ಆತರ ಯಾರೋ ಬರೋದಿಲ್ಲ, ಲೈಕ್ ಏನೋ ಲೈಕ್ ಹುಡುಗಿನ ನೋಡೋಕೆ. ಐ ವಾಸ್ ಲೈಕ್ ಓಕೆ, ಈಸ್ ಲೈಕ್ ಫುಲ್ ಹುಡುಗಿ ನೋಡಕ್ ಬಂದಿಲ್ಲ ಅಂತ ಗೊತ್ತಿಲ್ಲ. ಎಲ್ಲಿ ಬನ್ನಿ ಅಂಕಲ್ ಆಂಟಿನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಲ್ಲಿ ಕಟ್ ಮಾಡಿದ್ರೆ
ಸಂಬಂಧ ಆಗೋಯ್ತು. Okay, I think ಇದು ಆಲ್ಮೋಸ್ಟ್ ಆಗ್ತಾ ಇದೆ. I'm going to add the seasoning in this. Okay. Ginger garlic powder. Powder. Yes. Okay. So ಇದು all purpose seasoning. ಇದನ್ನು Okay. ಸೊ ಅಕುಲ್ ಹುಡುಗಿನ ರೇಗಿಸ್ಲಿಲ್ಲ ಅಂದ್ರೆ ಶೋ ಹಿಟ್ಟೇ ಆಗಲ್ಲ. ಸೊ ಹಿ ಇಸ್ ಲೈಕ್ ಎಲ್ಲರೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಕರ್ನಾಟಕದ ಜನತೆ ಲೈಸೆನ್ಸ್ ಕೊಟ್ಟಿರೋ ಫ್ಲರ್ಟ್ ಅಂದ್ರೆ ಓನ್ಲಿ ಅಕುಲ್. ಸೊ ಹೌ ಡು ಯು ಡೀಲ್ ವಿತ್ ಆ ಲೈಸೆನ್ಸ್ ಕೊಟ್ಟಿದ್ದೆ ನಾನು. ಹೌದು, ಬಿಕಾಸ್ ಪ್ರತಿಯೊಂದು ಕೂಡ ಡಿಸ್ಕಸ್ ವಿತ್ ನೋಡು ಈ ಕಾನ್ಸೆಪ್ಟ್ ಹಿಂಗಿರುತ್ತೆ. ಸಿ ರೆಗ್ಯುಲರ್ ಆಗಿ ಅದನ್ನ ಆಚೆ ಮಾಡಕ್ ಸಾಧ್ಯನಾ? ಶೋ ಅಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಇರುತ್ತೆ, ಒಂದು ಫನ್ ಕ್ರಿಯೇಟ್ ಮಾಡ್ಬೇಕು ಅಂತ ಇರುತ್ತೆ, ಒಂದು ಬ್ಯೂಟಿಫುಲ್ ಹುಡುಗಿ ಕೂತಿರ್ತಾಳೆ. ಸೊ ಇದನ್ನೆಲ್ಲ ಒಂದು ಕಾನ್ಸೆಪ್ಟ್ ತರ ಕ್ರಿಯೇಟ್ ಮಾಡ್ಕೊಂಡು ಆಯ್ತೆಲ್ಲ ಈ ತರ ಇರುತ್ತೆ ಸಿಚುವೇಶನ್. ಬಟ್ ನೀನ್ ನೋಡ್ಬಿಟ್ಟು ಡೋಂಟ್ ಗೆಟ್ ಅಪ್ಸೆಟ್ ಅಂತ. ಬಿಕಾಸ್ ಅಕುಲ್ ಅಂದ್ರೆ ಸೈಲೆಂಟ್ ಆಗಿರೋಕೆ ಸಾಧ್ಯನೇ ಇಲ್ಲ. ಅವರು ಎಲ್ಲರ ಜೊತೆನೂ ಮಾತಾಡಿ ಎಲ್ಲರನ್ನೂ ಲೈಕ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡಿದ್ರೇನೆ ಅಕುಲ್. ಅದು ಅವರ USP. ಅದನ್ನ ನಾನು ಐ ಶುಡ್ ನಾಟ್ ತಡಿಬಾರ್ದು. ಸೊ ಅದಕ್ಕೆ ಕ್ಯಾಮ್ರಾ ಮುಂದೆ ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಅದು ಐ ಆಮ್ ಓಕೆ ವಿತ್ ದಟ್. ವಾಟ್ ಎವರ್ ಹ್ಯಾಸ್ ಟು ಹ್ಯಾಪನ್, ಇಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ನಾಟ್ ಬಿಹೈಂಡ್ ದ ಕ್ಯಾಮ್ರಾ. ಕ್ಯಾಮ್ರಾ ಹಿಂದೆ ನೋ ಐ ನೋ. ಓ ಮೈ ಗಾಡ್. ಸೊ ಇದನ್ನ ಆಫ್ ಮಾಡ್ತೀನಿ ಈಗ. ಇದಾಗಿದೆ, ಚಿಕನ್ ಬೆಂದ್ಬಿಟ್ಟಿದೆ ಅಲ್ಲ? ಎಸ್, ಆಫ್ ಮಾಡ್ತೀನಿ. ಅದು ಆಗ್ಬೇಕು. ಮೀನ್ ವೈಲ್ ಇದನ್ನ ರೆಡಿ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದ. ಓಕೆ, ಇಲ್ಲಿ ಕಟ್ ಮಾಡ್ಬೇಕು. ಆಕ್ಚುಲಿ ಜೋ ಏನ್ ಗೊತ್ತಾ, ಮೇಲ್ಗಡೆ ಪೋರ್ಷನ್ ಮೇಲ್ಗಡೆ ಪೋರ್ಷನ್ ಮಾಡ್ತೀರಾ? ಎಸ್. ಓಕೆ. ಅಕುಲ್, ನೀವು ಮದ್ವೆಗಿಂತ ಮುಂಚೆ ಅಂದ್ರೆ ಇವ್ರನ್ನ ಮೀಟ್ ಮಾಡಕ್ಕಿಂತ ಮುಂಚೆನೆ ಒಂದ್ಸತಿ ಮೀಟ್ ಮಾಡಿದ್ರಂತೆ, ಹೌದಾ? ಆಕ್ಚುಲಿ ಜೀವನದಲ್ಲಿ ಮದುವೆ ಆಗಿರೋರು ಮದುವೆ ಮುಂಚೆ ಪಾತ್ಗಳನ್ನ ಕ್ರಾಸ್ ಮಾಡಿರ್ತಾರೆ ಅಂತ ಒಂದು ಮಾತಿದೆ. ಸಮ್ವೇರ್ ಯು ಮೀಟ್, ಗೊತ್ತಿಲ್ದಿರೋ ಜಾಗದಲ್ಲಿ. ನಾನು ಆಕ್ಚುಲಿ ಜೋನ ಮೀಟ್ ಮಾಡಿದ ಸಂದರ್ಭ ಅದು ಆಮೇಲೆ ಅವ್ರು ಹೇಳಿದ್ರು, ನಾನು ಚಿರಂಜೀವಿನ ನೋಡಕ್ಕೆ ಅಂತ, ಮೆಗಾಸ್ಟಾರ್ ಚಿರಂಜೀವಿ ಅವ್ರನ್ನ ನೋಡಕ್ಕೆ ಅಂತ ಚೆನ್ನೈಗೆ ಹೋಗಿದ್ದೆ. ಅವ್ರ ತಂಗಿ ಕರ್ಕೊಂಡು ಹೋದ್ರು, ಬಾಪ ನಮ್ಮ ಅಣ್ಣನ ಪರಿಚಯ ಮಾಡಿಸ್ಕೊಡ್ತೀನಿ, ಅಂದ್ರೆ ಮೀಟ್ ಮಾಡಿಸ್ತೀನಿ, ಫೋಟೋ. ಓಕೆ, ನೀನ್ ಡಾನ್ಸ್ ಮಾಡ್ಬೇಕು ಅಂತ ಅವ್ರು. ಖಂಡಿತ ಡಾನ್ಸ್ ಮಾಡ್ತೀನಿ. ಅಲ್ಲಿ ಹೋಗಿದ್ದೀನಿ. ನಾನಂತೂ ಅವ್ರ ಮುಂದೆ ಡಾನ್ಸ್ ಮಾಡ್ಬೇಕು, ವಾವ್ ಅನ್ಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ಚಿರಂಜೀವಿ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಹೆಂಗ್ ಮಾತಾಡ್ತೀವಿ, ಚಿರಂಜೀವಿಯಲ್ಲಿ ಚಿರಂಜೀವಿಯಲ್ಲಿ ಇಲ್ವಾ, ಹಂಗ ನಾ ಹೋಗ್ತೀನಿ ಅಂತ. ಈರಪ್ಪ ಅವ್ರು ಸಿನಿಮಾ ಶೂಟಿಂಗ್ ಹೋಗಿದ್ದಾರೆ ಲಂಕೇಶ್ ಗೌಡ ಮೂವಿಗೆ, ಅವ್ರಿಲ್ಲ ಅಂತ. ಮತ್ತೆ ನಾನ್ ಯಾಕಿರ್ಬೇಕು, ನಾನು ಹೋಗ್ತೀನಿ ಅಂತ. ಒಂದ್ ಕೆಲಸ ಮಾಡಿ ಬಂದಿದೆಯಲ್ಲ, ಮಕ್ಕಳೆಲ್ಲ ಸೇರಿದ್ದಾರೆ, ಅಂದ್ರೆ ಅವ್ರ ಚಿರಂಜೀವಿ ಅವ್ರ ಮಕ್ಕಳು ಎಲ್ಲ ಏನೋ ಅವ್ರ ಮುಂದೆ ಡಾನ್ಸ್ ಮಾಡೋ ಅಂತ. ಅವ್ರ ಮುಂದೆ ನಾನು ಯಾಕೆ ಡಾನ್ಸ್ ಮಾಡ್ಲಿ ಅಂತ. ಸರಿ ಬಿಡಿ, ಪವನ್ ಕಲ್ಯಾಣ್ ಇದಾರೆ ನನ್ನ ತಮ್ಮ, ಅವನ ಮುಂದೆ ಡಾನ್ಸ್ ಮಾಡಿ. ಅವ್ರು ಆ ಟೈಮಲ್ಲಿ ಆಕ್ಟರ್ ಅಲ್ಲ. ಓಕೆ, ಈಗ ಪವರ್ ಸ್ಟಾರ್ ತೆಲುಗಲ್ಲಿ, ಬಟ್ ಆ ಟೈಮಲ್ಲಿ ಏನು ಅಲ್ಲ ಅವರು. ನಾನು ಅವ್ರ ಮುಂದೆ ಯಾಕೆ ಡಾನ್ಸ್ ಮಾಡ್ಬೇಕು ಅಂತ. ಅಪ್ಪ ನೀನ್ ಡಾನ್ಸ್ ಮಾಡಯ್ಯ ಮಾರಯ್ಯ ಅಂತ ಪಾಪ ತುಂಬಾ ಫೋರ್ಸ್ ಮಾಡಿ ಚಾಕ್ಲೇಟ್ ಎಲ್ಲ ಕೊಟ್ಟು ಡಾನ್ಸ್ ಮಾಡಿಸ್ತು. ಆ ಮಕ್ಳಿದ್ರಲ್ಲ, ಆ ಮಕ್ಳಲ್ಲಿ ಒಬ್ಳು ಜೋ.